ಅರ್ಥರೇಖೆ ಇದ್ದಲ್ಲಿ ಫಲವೇನು? ಆಯುಷ್ಯ ರೇಖೆ ಇಲ್ಲದಿದ್ದೊಡೆ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದರೆ ಫಲವೇನು? ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಫಲವೇನು? ಶರಣರ ಅರಿಯದವರ ಕೈಯಲ್ಲಿ ಲಿಂಗವಿದ್ದೊಡೆ ಫಲವೇನು? ಕೊಡಮ್ಮ. ಮಾವ ಏನೋ ಹೇಳಿದ್ರಿ, ಅದ್ರ ಅರ್ಥ ಏನ್ ಮಾವ? ಸಂಸ್ಕೃತದಲ್ಲಿ ಅರ್ಥ ಅಂದ್ರೆ ಹಣ ತಾಯಿ. ಆಯುಷ್ಯ ರೇಖೆ ಇಲ್ಲದಿದ್ರೆ ಹಣ ಇದ್ದು ಏನು ಪ್ರಯೋಜನ ತಾಯಿ? ಈ ಹಂದೆ ಅಂದ್ರೆ ಹೇಳಿ ಅಂತ. ಹೋರಾಡೋ ಧೈರ್ಯವೇ ಇಲ್ದಿರೋನ್ ಕೈಯಲ್ಲಿ ಚಂದ್ರಾಯುಧ ಇದ್ದರೆ ಫಲ ಏನು ಅಂತ. ಮಂಗನ ಕೈಯಲ್ಲಿ ಮಾಣಿಕ್ಯ, ಕುರುಡನ ಕೈಯಲ್ಲಿ ಕನ್ನಡಿ ಇದ್ದು ಫಲ ಏನು ಅಂತ. ಮನುಷ್ಯರಾಗಿ ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳೋ ಗುಣ ಇದ್ದವ್ರ ಹತ್ರ ಮನುಷ್ಯತ್ವ ಅನ್ನೋದಿದ್ದು ಏನು ಪ್ರಯೋಜನ ಅಂತ ಹೇಳ್ತಾರೆ. ದೊಡ್ಡೋರು ಎಷ್ಟು ಅರ್ಥ ತುಂಬಿ ಹೇಳಿದಾರಲ್ವಾ ಮಾವ? ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದಲ್ವ ತಾಯಿ. ಅಣ್ಣ, ಮೀನಾ, ಅಮ್ಮ, ಸೋಮ, ಬನ್ನಿ 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 ಬನ್ನಿ. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕರ. ನೀನು? ನಾನ್ ಚೆನ್ನಾಗಿ. ಕೊಡಿ ಕೈ. ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀರಮ್ಮ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿ. ಚೆನ್ನಾಗಿದ್ದೀರಾ? ಮೀನಾ, ಕಾಫಿ ಆಯ್ತೆ. ಅಯ್ಯೋ, ನಂಗೆ ಕಾಫಿ ಎಲ್ಲ ಬೇಡಮ್ಮ. ನಿಮಗಲ್ಲ, ನನಗೆ. ಓಕೆ, ತಗೊಂಬರೆ. ನಮ್ಮ ಮನೇಲಿರೋದೆಲ್ಲ ನಿಮಗೆ ಅವನ್ಸಕ್ ಹೇಳಿಲ್ಲ ನಾನು. ಅಲ್ಲ, ಏನು ಇಷ್ಟು ದೂರ ನಮ್ಮನೆವರೆಗೂ ಬಂದ್ಬಿಟ್ಟಿದ್ರೆ ಏನ್ ವಿಶೇಷ? ಯಾಕೆ? ಏನ್ ಕೇಳ್ತಾ ಇರೋದು ನೀನು? ಅಯ್ಯೋ, ಇದ್ಯಾಕೆ ಹಿಂಗಾಡ್ತೀರಾ? ಎತ್ತಿಕ್ಕಿದ್ದಾಗೆ ಬಂದಿದಾರಲ್ಲ, ಅದಕ್ಕೆ ಕೇಳಿದೆ. ಮಗಳು ಅಳಿಯ ಮದ್ವೆ ಆಗಿ 1 ವರ್ಷ ತುಂಬ್ತು, ಅದಕ್ಕೆ. ಓ, ಏನಾದ್ರೂ ಕೊಡ್ತಾರೆ ಅಂತ ಬಂದ್ರಾ? ಶಾಂತಿ. ಅಲ್ಲ, ನೀವೇನಾದ್ರೂ ಕೊಡಕ್ಕೆ ಅಂತ ಬಂದ್ರಾ ಅಂತ ಕೇಳಿದ್. ಅದೇ ಕಾಫಿ ಅಲ್ಲಿ ಇಡೆ ಬಿಟ್ರೆ ನನಗ್ ನೀನೇ ಕುಡಿಸ್ಬಿಡ್ತೀಯ ಅನ್ನೋ ತರ ಮೂತಿ ಹತ್ರನೇ ತಗೊಂಬೋದು. ಅತ್ತೆ ಕಾಫಿ ಅಂತೀಯ? ಇಡಲಿ. ರೋಹಿಣಿ, ಚೆನ್ನಾಗಿದ್ದೀನಮ್ಮ? ಅರೆ, ನನ್ನನ್ನು ಕೇಳಲೇ ಇಲ್ಲ. ನಿಮ್ಮನ್ನ ಅವ್ರು ಕೇಳೋದು ಇಲ್ಲ. ಹಾಯ್ ಆಂಟಿ, ಹೌ ಆರ್ ಯು? ಲಾಸ್ಟ್ ಟೈಮು ಚಕ್ಲಿ ಕೊಡ್ಬಳೆ ಎಲ್ಲ ತಂದಿದ್ರಲ್ಲ, ಈ ಸಲಿನೂ ತಂದಿದ್ದೀರಾ? ಹೂನಮ್ಮ, ತಂದಿದ್ದೀನಿ. ಶ್ರುತಿ, ಆ ಕೊಳಕ್ನೆಲ್ಲ ಮುಟ್ಬೇಡ ಕಣಮ್ಮ. ಯಾವ ಎಣ್ಣೆಲಿ ಕರ್ದಿರ್ತಾರೋ ಏನೋ. ನಿಮ್ಗಿಂತ ಚೆನ್ನಾಗೇ ಮಾಡ್ತಾರೆ ಇವರು. ಸುಮ್ಮನೆ ಕೊಚ್ಕೋತೀರಾ ಅತ್ತೆ. ನನ್ಗೋಸ್ಕರ ಒಂದ್ಸಲಿನಾರು ನೀವು ಈ ರೀತಿ ಮಾಡಿದೀರಾ? ಗೇಲಿ ಮಾಡೋರ್ಗೆಲ್ಲ ಗೋಲಿ ಹೊಡಿಯೋ ಕಾಲ ಕಣೆ ಇದು. ತಮ್ಮೂರೇ ಸೊಸೆ ಹೆಂಗಿದೆ ತಿರುಗೇಟು? ಅತ್ತೆ ಹೇಗಿದ್ದೀರಿ ಅತ್ತೆ? ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಓ, ನಾನ್ ಸೂಪರ್ ಆಗಿದ್ದೀನಿ. ಏನತ್ತೆ ಇದು, ಏನೇನೋ ತಂದ್ಬಿಟ್ಟಿದ್ದೀರಾ? ನಾಳೆಗೆ ನೀವು ಮೀನಾ ಮದ್ವೆ ಆಗಿ 1 ವರ್ಷ ಆಯ್ತು, ಅದಕ್ಕೆ. ಅಣ್ಣ, ಅಮ್ಮ, ಈ ಹಣ್ಣು ತಗೊಳ್ಳಿ. ಇದೆಲ್ಲ ಯಾಕೆ ತರಕ್ ಹೋದ್ರಿ? ಹೇಳೆ, ನಿನ್ ಕಾಫಿ ಅದಾವಿದೆಯಾ? ದಿನ್ಕೋ. ಅಳಿ ಅಂದ್ರೆ ಮೀನಾ, ತಗೊಳ್ಳಿ, ನಿಮಗ್ ಬಟ್ಟೆ ತಂದಿದ್ದೀನಿ. ಹಾಯ್, ಚಿನ್ನದ ಸರಣೋ ಬ್ರಾಸ್ಲೆಟೋ ತರದಲ್ವಾ? ವರ್ಷ ಆದ್ರೂ ಇನ್ನೂ ಹೀಗೆ ಇದೀರ. ನಿಮ್ಮಪ್ಪ ನಮ್ಮ ಮದುವೆಗೆ ಏನು ಕೊಟ್ಟಿದ್ರೆ? ಒಂದು ಹಳೆ ಶರ್ಟು, ಒಂದು ಬನೀನು, ಪಟಾಪಟಿ ಚಡ್ಡಿ ಇತ್ತಾನು ಕೊಟ್ಟಿದ್ದು. ಸುಮ್ಮನೆ ಕೂತ್ಕೋ. ಒಂದು ಮನೆಗೆ ಕೊಟ್ಬಿಟ್ಟಿದ್ರೆ ಅಂತ ಎಷ್ಟು ಮಾತಾಡ್ತೀಯ? ಇರ್ಲಿ ಬಿಡ್ಡಾಡು. ಕೊಚ್ಕೊಳ್ಳೋದು, ಕೊಚ್ಚಾಕ್ದಾಗ ಮಾತಾಡೋದು ಸಕ್ಕರೆ ಏನು ಹೊಸದಲ್ವಲ್ಲ. ಅತ್ತಮ್ಮ, ನೀವು ಯಾಕೆ ನಮಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡೋಕೆ ಹೋದ್ರಿ? ನಿಮಗೆ ನಾವು ಮದುವೆ ಆಗಿ 1 ವರ್ಷ ಆಗಿರ್ಬೋದು, ಆದರೆ ನಮಗೆ 365 ದಿನ, ಅದರಲ್ಲೂ 365 ಹಗಲು, 365 ರಾತ್ರಿಗಳು ನೋಡಿದ್ದೀವಿ. 1000 ನೋವು, 2000 ಸಂತೋಷಗಳನ್ನ ಅನುಭವಿಸಿದ್ದೀವಿ. ಸುಮ್ಮನೆ ಇಷ್ಟಕ್ಕೆಲ್ಲ ದುಡ್ಡು ಖರ್ಚು ಮಾಡಬಾರ್ದತ್ತೆ. ಇರ್ಲಿ ಅಳಿ ಅಂದ್ರೆ, ಮೊದಲನೇ ವರ್ಷ ಅಂತ ನಾನು ಶ್ರಮ ಪಡ್ತೀನಿ. ದಿನ ಕಳೀತಿದ್ದ ಹಾಗೆ ನಮಗೂ ಕಷ್ಟ ಆಗತ್ತೆ. ಸರಿ, ಆಯಿತು. ವಿನೋದ್, ಒಂದು ಪರ್ಸಲ್ಲೇ ರೂಮಲ್ಲಿದೆ ರೀ. ಸರಿ, ನೀವು ಮಾತಾಡ್ತಾರೋ, ನಾನೇ ಹೋಗಿ ತೊಗೊಂಬರ್ತೀನಿ. ಓ ಮನೋಜ, 2 ಜೊತೆ ಬಟ್ಟೆ ತಂದು ದುಡ್ಡಸ್ಗೆ ತೋರಿಸ್ತಾ ಇದ್ದಾರೆ. ನಿಮ್ ಮಾವ ಏನಾದ್ರು ಇಲ್ಲಿ ಇದ್ದಿದ್ದಿದ್ರೆ. ಹೌದು, ಮಾವ ಅಂತಿದ್ದ ಹಾಗೆ ನೆನ್ಪಾಯ್ತು.
ಯಾಕಮ್ಮ ರೋಹಿಣಿ ನಿಮ್ಮ ಅಪ್ಪನ ಜೈಲಿಗೆ ಹಾಕಿದಾರಂತೆ? ಅಲ್ಲ, ಯಾಕೆ ಕೇಳಿದೆ ಅಂದ್ರೆ ಇಲ್ಲಿ ಒಂದು ಗಣೇಶನ್ ದೇವಸ್ಥಾನ ಇದೆ. ಅಲ್ಲಿ ಹರಕೆ ಕಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ ತಂದೆ ಆಚೆ ಬರ್ತಾರೆ. ನಿಮ್ ದೇವ್ರ ಅವಶ್ಯಕತೆ ಏನು ನಮಗಿಲ್ಲ. ನಮ್ ದೇವ್ರಿಗೆ ಏನೆಲ್ಲ ಮಾಡ್ಬೇಕೋ ಅದನ್ನೆಲ್ಲ ನಾವು ಮಾಡಿದೀವಿ. ದೇವ್ರಲ್ಲಿ ನಿಮ್ ದೇವ್ರು ನಮ್ ದೇವ್ರು ಅಂತ ಎಲ್ಲಿರುತ್ತಮ್ಮ? ನಮ್ಮಲ್ಲಿರುತ್ತೆ. ಇನ್ನೊಬ್ರು ಮನ್ಸನ ಉಸೂರ್ ಅನ್ಸಿಲ್ಲ ಅಂದ್ರೆ ಅಮ್ಮ ಮಗಳಿಗಿಬ್ಬರಿಗೂ ದಿನನೇ ಕಳಿಯಲ್ಲ. ಬಂದ್ರ ಕೊಟ್ರ ತಿಂದ್ರ ಅನ್ನೋದು ಬಿಟ್ಟು ಅಲ್ಲ ಯಾಕೆ ಏನೇನೋ ಮಾತಾಡ್ಬೇಕು? ಅಲ್ಲಮ್ಮ, ಗಣೇಶನ್ ಪೂಜೆ ಮಾಡ್ಸಿದ್ರೆ ಇವ್ರ ತಂದೆಗೆ ಒಳ್ಳೇದಾಗತ್ತೆ. ಅವ್ರ ಜೈಲಲ್ಲಿ ಇದ್ಕೊಂಡೆ ಕತ್ತೆ ದುಡ್ಡು ಕಳ್ಸಿದಾರೆ. ನಿಮ್ ತರ ಪ್ಯಾಂಟ್ ಪೀಸು ಉಪ್ಸುದ್ ಪೀಸ್ ಎಲ್ಲ ಏನು ಕೊಟ್ಟಿಲ್ಲ. ಅಮ್ಮ, ನೀನ್ ಯಾಕಮ್ಮ ಕಂಡವ್ರ ಬಗ್ಗೆ ಎಲ್ಲ ಮಾತಾಡೋದು? ಕಂಡೋರು ಅಂತ ಯಾಕೆ ಹೇಳ್ತೀಯ ಮೀನಾ? ಎಲ್ರು ಒಂದೇ ಮನೆಯವ್ರಲ್ವಾ? ಅಲ್ವಾ ಮತ್ತೆ ನಾವೆಲ್ಲರೂ ಒಂದೇ ಅಂತ ನಾಳೆ ದಿನ ಶ್ರುತಿ ಮನೆಯಲ್ಲಿ ಹೋಗಿ ನಿಂತ್ಕೊಂಡು ಆಸ್ತಿಲಿ ಪಾಲ್ ಕೇಳ್ಬಿಡ್ಬೇಡಿ. ಅಂತ ಮತಿಗೆಟ್ಟವ್ರ ಅಲ್ಲಾತೆ ನಾವು. ಅಮ್ಮ, ನೀನು ಹೊರಡು, ನಾನು ಮತ್ತೆ ನಿನಗೆ ಸಿಗ್ತೀನಿ. ಯಾಕಮ್ಮ ಮೀನಾ, ಮನೆ ತನಕ ಬಂದಿದ್ದಾರೆ, ಊಟ ಮಾಡ್ಕೊಂಡು ಹೋಗ್ಲಿ ಬಿಡು. ಬೇಡಮ್ಮವ, ಅಮ್ಮ ಹೊರಡ್ಲಿ. ಅಮ್ಮ ನೀನು ಹೊರಡು.